ಸುಮ್ಮನೆ ಮೀಡಿಯಾದಲ್ಲಿ ಬಂದಿಲ್ಲ ರಜಾಕ್ ಅವರೇ. ಒಂದು ನಿಮಿಷ ಸ್ವಲ್ಪ ನ್ಯೂಸ್ ಓದ್ರಿ ನೀವು. ಸುನಿಲ್ ಕಣಗೋಳ್ ಹೇಳಿರೋದು ನಾವು ಆಮೇಲೆ ಪರಮೇಶ್ವರ್ ಅವ್ರ ಹತ್ರ ಕೇಳಿದ್ವಿ. ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾಕೆ ಕೊಡ್ಬೇಕು, ವಿನಿಬಿಲಿಟಿ ಇಲ್ಲ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರಲ್ಲ. ಹೌದು, ಅವ್ರು ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಇಲ್ವೇ ಇಲ್ಲ ಚಾನ್ಸ್, ನಾವು ಬೇರೆ ಮಾಡ್ತೀವಿ, ಬೇಕಿದ್ರೆ MLC ಮಾಡ್ಕೋತೀವಿ, ಕೊಡಲ್ಲ, ಟಿಕೆಟ್ ಕೊಡಲ್ಲ ಅಂತೇಳಿ. ಅಂದ್ರೆ ನೀವು 60-70 ಲಕ್ಷ ಇದ್ರು ಕೂಡ ನಿಮ್ಗೆ ಕೊಡಲ್ಲ ಅಂತ ಅಷ್ಟೇ ಅವ್ರು ಹೇಳ್ತಿರೋದು. ನೀವು ಓಟ್ ಹಾಕ್ಲೇಬೇಕು, ನೀವು ಓಟ್ ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಹಾಕೋದಿಲ್ಲ. ಆಮೇಲೆ ನೀವು ಹೇಳ್ತಾ ಇದ್ರಲ್ಲ ನಮ್ಮ ಆಪ್ತರಕ್ಷಕ ಸಿದ್ದರಾಮಯ್ಯನವರು ನೋಡಿ ನಮಗಾಗಿ, ಓಕೆ ಅದು ನೀವು ಹೇಳ್ಬೋದು, ಇಲ್ಲಾಂದ್ರೆ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ನೀವು ಹಿಂಗೆ ಹೇಳ್ತಾ ನೀವು ಪ್ರತಿ BJP ಹೇಳುತ್ತಲ್ಲ ತುಷ್ಟೀಕರಣ, ನಿಮ್ಮನ್ನು ಯೂಸ್ ಮಾಡಿ ಬಿಸಾಕ್ತಾರೆ, ಹಂಗೆ ಆಯ್ತು ಅಂತ ನಾನು ಹೇಳ್ತಿರೋದು. ಹಂಗಾಗಬಾರ್ದಿತ್ತು ಅಂತ ನಮ್ಮ ಕಳಕಳಿ ಅಷ್ಟೇ. ರಜಾಕ್ ಪರಮೇಶ್ವರ್ ಅವರು ತುಂಬಾ ದೊಡ್ಡ ನಾಯಕರು, ಇಲ್ಲ ಅಂತ ಹೇಳಲ್ಲ, ಅವ್ರು ಹೇಳಿರಬಹುದು. ಆದ್ರೆ ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ, ಪಕ್ಷದ ನಿಲುವು ಇನ್ನ ಯಾರಿಗೂ ತಿಳಿಸಿಲ್ಲ, ಇದ್ರ ಬಗ್ಗೆ ಇನ್ನ ಚರ್ಚೆ ಆಗಿಲ್ಲ, ಲಿಸ್ಟ್ ಆಚೆ ಬಂದಿಲ್ಲ. ಅಲ್ಲ, ಅವ್ರ ಪಕ್ಷದ ಪ್ರತಿನಿಧಿ ಅಲ್ವಾ? ಅಲ್ಲ, ಪಕ್ಷದಿಂದ ಏನಾದ್ರು ಲಿಸ್ಟ್ ಆಚೆ ಬಂದಿದ್ಯಾ? ಪಕ್ಷದ ಪ್ರತಿನಿಧಿನ ಅಲ್ವಾ? ನಾನೇನ್ ಕೇಳ್ತಾ ನಿಮಗೆ ಅರ್ಥ ಆಯ್ತಾ? ಪರಮೇಶ್ವರ್ ಅವರು ಪಕ್ಷದ ಪ್ರತಿನಿಧಿನ ಇಲ್ವಾ? 100% ಪ್ರತಿನಿಧಿ ಅವರು, ಪಕ್ಷದ ಒಂದು ಸೀನಿಯರ್ ಮೋಸ್ಟ್ ಲೀಡರ್ ಅವರು. ಸರ್, ಇಸ್ ಇಟ್ ವ್ಯಾಲ್ಯೂಯಬಲ್? ಅಭಿಪ್ರಾಯ ಇರ್ಬೋದು. ಅಲ್ಲ, ಇಸ್ ಇಟ್ ವ್ಯಾಲ್ಯೂಯಬಲ್ ಆರ್ ವಾಟ್? ಅವ್ರು ಹೇಳ್ತಾ ಇರೋದು ಇನ್ನ ಪ್ರೂಫ್ ಬೇಕು ಅಂತ. ನಾನು ಏನ್ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ನೀವು ದಯಮಾಡಿ ಇನ್ನೊಂದ್ಸತಿ ಆ ವಿಡಿಯೋ ನೋಡ್ರಿ. ನೀವು ಕಾಂಗ್ರೆಸ್ ವಕ್ತಾರರ ಥರ ಮಾತಾಡ್ಬೇಡ್ರಿ. ನೀವು ಸಾಮಾಜಿಕ ಕಾರ್ಯಕರ್ತರು, ನೀವು ಸಮುದಾಯದ ಕಾಳಜಿ ಇಟ್ಕೊಂಡು ಮಾತಾಡ್ರಿ. ಕಾಂಗ್ರೆಸ್ ವಕ್ತಾರರ ಥರ ಬ್ಯಾಟ್ಸ್ಮನ್ ಥರ ಕೆಲಸ ಮಾಡ್ಬೇಡ್ರಿ ದಯಮಾಡಿ. ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಳ್ಳುತ್ತೆ ಅಂತ ತಿಳ್ಕೊಂಡು ನೀವ್ ಸ್ಪೋಕ್ಸ್ ಪರ್ಸನ್ ಮುಸ್ಲಿಂ ಸಮುದಾಯಕ್ಕೆ, ನೀವ್ ಸ್ಪೋಕ್ಸ್ ಪರ್ಸನ್. ಇಲ್ಲಿ AJ ಖಾನ್ ಅವ್ರು ಇದಾರೆ, ಅವ್ರ ದಲಿತ್ ಮೈನಾರಿಟಿ ಸೇನೆ ಅವರು. ಅವ್ರು ಹೇಳ್ತಿರೋದು ಅಷ್ಟೇ, ನೀವು ಮೋಸ ಮಾಡಿದ್ರೆ ನಿಮ್ಗೂ ನಾವು ತೋರಿಸ್ತೀರಿ ಅಂತ. ಸೊ ನೀವು ಆಲ್ಮೋಸ್ಟ್ ಸ್ಪೋಕ್ಸ್ ಪರ್ಸನ್ ತರ ಮಾತಾಡ್ತಿರಲ್ಲ. ನೀವು ಸ್ಪೋಕ್ಸ್ ಪರ್ಸನ್, ನಾನು ಸ್ಪೋಕ್ಸ್ ಪರ್ಸನ್ ಅಫಿಷಿಯಲ್ ಅಂತಾನೆ ಹೇಳ್ಬೋದು. ನೀವು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ರಜಾಕ್ ಅವ್ರೆ, ಒಂದ್ ನಿಮಿಷ ಕೇಳ್ರಿ. ನೀವು ಸ್ಪೋಕ್ಸ್ ಪರ್ಸನ್ ಅಂತೇಳಿ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ನಾವು ಸ್ಪೋಕ್ಸ್ ಪರ್ಸನ್ ಅಲ್ಲ. ಸಮುದಾಯಕ್ಕೆ ಏನಾರ ಅನ್ಯಾಯ ಆದಾಗ ಬೀದಿಗಿಳಿಯೋರು ನಾವು, TV ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡೋರಲ್ಲ. ಅದು ನಿಮಗಿಂತ ಜಾಸ್ತಿ ಬೇರೆಯವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಆ ಸಮುದಾಯದ ಪರವಾಗಿ ಮಾತಾಡ್ರಿ, ಆ ಪಕ್ಷದ ಪರವಾಗಿ ಮಾತಾಡ್ಬೇಡ್ರಿ. ನೀವು ಆ ಪಕ್ಷದವ್ರ? ಇಲ್ಲಿ ಕೇಳ್ರಿ, ನೀವು ಆ ಪಕ್ಷದವ್ರ? ಏನೇನೋ ನೋಡಿ, ಒಂದು ಪೊಲಿಟಿಕಲ್ ಪಕ್ಷ ಅಂದ್ಮೇಲೆ ಅದೇನೇನೋ ಸ್ಟ್ರಾಟಜೀಸ್ ಗಳಿರುತ್ತೆ. ಅಂದ್ರೆ ನೀವು ಆ ಪಕ್ಷಕ್ಕೆ ಅಲ್ಲ, ನೀವು ಆ ಪಕ್ಷಕ್ಕೆ ಅಧಿಕೃತವಾಗಿ ಜಾಯಿನ್ ಆಗಿದ್ದೀರಾ? ನೀವು ಅದನ್ನೇ ಫೈನಲ್ ವರ್ಡ್ ಅಂತ ತಗೊಳಕ್ ಆಗಲ್ಲ. ರಜಾಕ್ ಅವರೇ, ಏನು ಮುಸ್ಲಿಂ ನಾಯಕರಿಂದ ಕಾಂಗ್ರೆಸ್ ಈಗ ನಾನು ರಜಾಕ್ಗೆ ಒಬ್ಬ ಮುಸ್ಲಿಂ ಅಂತೇಳಿ ಮಾತಾಡ್ಬೇಕಾ ಅಥವಾ ಕಾಂಗ್ರೆಸ್ ಪಾರ್ಟಿಯ ವಕ್ತಾರ ಅಂತ ಮಾತಾಡ್ಬೇಕಾ? ಫಸ್ಟ್ ಅದನ್ನ ಹೇಳ್ರಿ. ಕಾಂಗ್ರೆಸ್ ಸಪೋರ್ಟರ, ಕಾಂಗ್ರೆಸ್ ಫ್ಯಾನ್? ಸಪೋರ್ಟರ, ಫ್ಯಾನ್? ಕಾಂಗ್ರೆಸ್ ಸಪೋರ್ಟರ್ ಅಂತ ಹೇಳಿ ಮಾತಾಡಿ. ಮುಸ್ಲಿಂ ಅಂತಾನೆ ಮಾತಾಡಿ. ಇಲ್ಲಿ ಕೇಳ್ಗುರು, ಇಲ್ಲಿ ಕೇಳ್ರಿ ಒಂದ್ ನಿಮಿಷ. 4% ನಮಗೆ ಮೀಸಲಾತಿ ಕೊಡ್ಬೇಕಾಗಿತ್ತಲ್ಲ. ಕಳೆದ ಚುನಾವಣೆಯಲ್ಲಿ ನೀವು ಎಷ್ಟು ಕೆಲಸ ಮಾಡಿದಿರಿ ನಮಗ್ ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸುವ ಕೆಲಸ ಎಷ್ಟು ಮಾಡಿದಿರಿ ಅಂತ ನಾವು ಕಣ್ಣಾರೆ ನೋಡಿದೀವಿ. ಕರೆಕ್ಟ್ ಅಲ್ವಾ? ಮಾಡಿಲ್ವಾ? ಮಾಡಿದಾರ? ಮಾಡಿದಿರಿ. ಆ 4% ರಿಸರ್ವೇಶನ್ ಬೇಕಾಗಿತ್ತಲ್ಲ, ಕೇಳಿದ್ರ ನಿಮ್ಮ ನಾಯಕರ ಹತ್ರ? ನಿಮ್ ನಾಯಕರ ಹತ್ರ ಕೇಳಿದ್ರ? 4% ರಿಸರ್ವೇಶನ್ ಸಿಗುತ್ತೆ. ಕೇಳಿದ್ರ ನೀವು ಕೇಳಿದ್ರ? ನೋಡಿ, ಒಂದ್ ಮಾತು ಹೇಳ್ತೀನಿ ಕೇಳಿ, ದಯವಿಟ್ಟು ಒಂದ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಊಹಾಪೋಹಗಳ ಮೇಲೆ ತೀರ್ಮಾನಗಳು ತಗೋಬೇಡಿ ದಯವಿಟ್ಟು. ಪ್ರಶ್ನೆ ಕೇಳಿದ್ರೆ ಯಾವ್ದು ಉತ್ತರ ಕೊಡ್ತಿರಲ್ರಿ? ನಾಯಕರು ಹೇಳಿಕೆ 4% ಬಗ್ಗೆ ಕೇಳಿದ್ರ ಅಂತ ಕೇಳಿದೆ ನಾನು. 4% ಸಿಕ್ಕೇ ಸಿಕ್ಕುತ್ತೆ ಮುಸಲ್ಮಾನರಿಗೆ. ಕೇಳಿದ್ರ ಅಂದೆ ಗುರು, ಕೇಳಿದ್ರ? 4% ಸಿಕ್ಕೇ ಸಿಕ್ಕುತ್ತೆ, ಮಾತಾಗಿದೆ. ಇಲ್ಲಿ ಕೇಳಿ ರಜಾಕ್ ಅವ್ರೆ, ನಾನು ಹಲಾಲ್ ಹಿಜಾಬ್ ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ ಇಲ್ಲಿ. ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ಗೆ, ನೀವು ಅಲ್ಲಿ ಕೇಳಿದ್ರ? ಮುಸಲ್ಮಾನರಿಗೆ 4% ರಿಸರ್ವೇಶನ್ ಸಿಕ್ಕೇ ಸಿಗುತ್ತೆ. ನೀವ್ ಹೇಳ್ಬೇಡ್ರಿ, ಸಂವಿಧಾನ ಹೇಳುತ್ತೀರಿ, ನನಗ್ ಗೊತ್ತಿದೆ ನಿಮ್ಗಿಂತ ಜಾಸ್ತಿ. ನೀವು ಕೇಳಿದ್ರ ಆ ಪಕ್ಷದಲ್ಲಿ? ಮಾತುಕತೆ ನಡೆದಿದೆ, ಮುಸ್ಲಿಂ ನಾಯಕರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದು ಸರ್ಕಾರದ ಮುಂದೆ ಇಟ್ಟು ಇದನ್ನ ಪಾಸ್ ಮಾಡ್ಕೊಳ್ತೀವಿ. ಸ್ವಲ್ಪ ಹೊತ್ತಾಗುತ್ತೆ, ಒಂದ್ ಸ್ವಲ್ಪ ತಾಳ್ಮೆ, ಒಂದ್ ಸ್ವಲ್ಪ ಸಹಿಷ್ಣುತೆ ಇರ್ಬೇಕು. ಇನ್ನೆಷ್ಟು ದಿನ ಬೇಕು? ಒಂದ್ ಸ್ವಲ್ಪ ದಿನ ಬೇಕಣ್ಣ.
ಏನು ಅಲ್ಲಿಂದ ಏನು ಉತ್ತರ ಬಂತು ಅದಾದ್ರೂ ಹೇಳ್ರಿ ಜನರಿಗೆ ಗೊತ್ತಾಗ್ಲಿ. 100ಕ್ಕೆ 100 ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದೇನು ನಾವು ನೀವು ಮಾತಾಡ್ತಿರೋದಲ್ಲ, ರಾಜ್ಯ ಜನತೆ ನೋಡ್ತಾ ಇದೆ. ಅದನ್ನೇ 100ಕ್ಕೆ 100 ಮುಸಲ್ಮಾನರಿಗಿದ್ದ 4% ರಿಸರ್ವೇಶನ್ ಮುಸಲ್ಮಾನರಿಗೆ 100% ಸಿಕ್ಕೇ ಸಿಗುತ್ತೆ. ಇದು ಯಾರು ಅದ್ರ ಮಾತು? ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದ? ಸಂಶಯನೇ ಇಲ್ಲ. ಅಲ್ಲ, ಇದು ಸಿದ್ದರಾಮಯ್ಯ ಅವರು ಹೇಳಿದ್ದ? ಈ ಮಾತು ಬರುತ್ತೆ ಒಂದ್ ಸ್ವಲ್ಪ ದಿನ ಯಾರು ಕಾಲ ಹೇಳಿದ್ದು ಅದನ್ನ ಹೇಳ್ರಿ, ಯಾರು ಹೇಳಿದ್ದು ಅದನ್ನ ಹೇಳಿ. ನನಗೆ ಡಿಬೇಟ್ ಏನಂತ ಹೇಳಿ ಕರೆದ್ರು ಅಂತ ಹೇಳಿದ್ರೆ, ಹಾ. ಈ ಸಲ ಮುಸಲ್ಮಾನರಿಗೆ ಟಿಕೆಟ್ ಇಲ್ವಂತೆ. ನನ್ಗೆ ಯಾರಪ್ಪ ಹೇಳಿದ್ರು? ಇಲ್ಲ, ಕಾಂಗ್ರೆಸ್ ಒಂದು ದೊಡ್ಡ ನಾಯಕರು ಹೇಳಿದ್ರು. ಓ. ಅಧಿಕೃತವಾಗಿ ಕಾಂಗ್ರೆಸ್ ಅದಕ್ಕೆ ಪಕ್ಷ ನೀವೇನ್ ಇದೆಯಾ? ಹೇಳ್ಬೇಕು ಇಲ್ಲಿ ಕೇಳ್ರಿ, ಅದಕ್ಕೆ ನೀವೇನ್ ಹೇಳ್ಬೇಕು ಹೇಳಿ. ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾನ್ ಧ್ವನಿ ಎತ್ತುತ್ತೀನಿ ಅಂತೇಳಿ ನೀವ್ ಹೇಳ್ಬೇಕು. ಕಾಂಗ್ರೆಸ್ ಪರವಾಗಿ ಮಾತಾಡ್ಬಾರ್ದು ನೀವು ದಯಮಾಡಿ. ತಾವಿದಿರಲ್ಲಣ್ಣ, ಹಾ, ನಮ್ಮ ಅಣ್ಣ ಆಗಿದ್ದೀರಲ್ಲ ನೀವು. ಹೋಗ್ಲಿ ಬಿಡಿ.